ದೇವ್ರನ್ ಕೇಳ್ಕೊಳ್ಳೋರು ತುಂಬಾ ಜನ ಇರ್ತಾರೆ ಅಲ್ವಾ, ಪಾಪ ಮರ್ತಿರ್ಬೇಕು ಅನ್ಸುತ್ತೆ. ಸರಿ, ಅದೇನು ಅಂತ ನನಗೆ ಕೇಳಿ, ನಾನು ಅದನ್ನ ಈಡೇರ್ಸಕ್ಕೆ ಪ್ರಯತ್ನ ಪಡ್ತೀನಿ. ಭೈರವಿ ಅವರೇ, ನೀವೇ ನನ್ನ ಪಾಲ್ಗೆ ದೇವತೆ ಆಗ್ಬಿಟ್ರಿ. ವರ ಕೊಟ್ಮೇಲೆ ಆ ಮಾತು, ಅದೇನು ಅಂತ ಬೇಗ ಹೇಳಿ. ಅದು ಅದು ನೀವು ಅನುಮಾನದಲ್ಲಿ ಕೇಳ್ಬೇಡಿ, ನಿಮಗೇನ್ ಬೇಕೋ ಧಾರಾಳವಾಗಿ ಕೇಳಿ, ನಾನದನ್ ಕೊಡ್ತೀನಿ. ನಿಜನಾ? ನಿಜ ವಿರಾಟ್, ನೀವ್ ನನ್ ಜೀವ ಬೇಕು ಅಂದ್ರೂ ಕೊಡೋದಿಕ್ ನಾನ್ ರೆಡಿ. ಯಾಕೆ ಈ ಥರ ಎಲ್ಲ ಮಾತಾಡ್ತಿದ್ದೀರಾ? ಪ್ಲೀಸ್ ಹೀಗೆ ಮಾತಾಡ್ಬೇಡಿ. ನಾನ್ ನಿಮ್ ಕಣ್ಗೆ ಅಷ್ಟೊಂದು ಕ್ರೂರಿಯಾಗಿ ಕಾಣ್ತಾ ಇದ್ದೀನಾ? ಅಯ್ಯೋ, ನನ್ ಮಾತಿನ ಅರ್ಥ ಅದಲ್ಲ. ಸಾರಿ ವಿರಾಟ್. ನಾನ್ ನಿಮ್ಮನ್ನ ಕ್ಷಮಿಸ್ಬೇಕಂದ್ರೆ ನಾನ್ ಕೇಳಿದನ್ನ ನೀವು ಕೊಡ್ಬೇಕು. ಖಂಡಿತ ಕೊಡ್ತೀನಿ, ಕೇಳಿ. ನಾನು ಏನ್ ಕೇಳ್ಬೇಕು ಅಂತ ಇದ್ದೀನೋ ಅದನ್ನ ಗೆಸ್ ಮಾಡಿ. ಗೊತ್ತಾಗ್ತಿಲ್ಲ, ಆದ್ರೆ ಕೆಲವೊಂದ್ಸಲ ನಮಗ್ ಬೇಕಾಗಿರೋದು ನಮ್ ಕಣ್ಮುಂದೆನೇ ಇರುತ್ತೆ, ಆದ್ರೆ ಅದನ್ನ ನಮ್ದು ಅಂತ ಹೇಳ್ಕೊಳ್ಳೋದಿಕ್ಕೆ ನಮಗ್ ಅಧಿಕಾರನೇ ಇರಲ್ಲ. ಆದ್ರೆ ಇವತ್ತು ನಿಜ ಹೇಳ್ಬೇಕು ಅಂದ್ರೆ ನೀವೇ ನನ್ಗೇನೋ ಹೇಳ್ಬೇಕು ಅಂತ ಇದ್ದೀರಾ ಅಂತ ಅನಿಸ್ತಾ ಇದೆ. ಗೊತ್ತಿಲ್ಲ ವಿರಾಟ್ ಅವ್ರೆ, ಆದ್ರೆ ಈಗ ನನ್ ಮನ್ಸಿಗೆ ಏನ್ ಅನ್ನಿಸ್ತಿದೆ ಅಂದ್ರೆ, ಈ ಭೂಮಿಗೆ ಆ ಮಳೆ ನೀರ್ ಮೇಲ್ ಪ್ರೀತಿ, ಆ ಮಳೆ ನೀರಿಗೆ ಸಾಗರ ಅಂತ ಸೇರೋ ತವಕ, ಆ ಸಾಗರದ ಕಡಲಿಗೆ ಚಂದ್ರನ್ ಮೇಲೆ ಎಷ್ಟು ಸೆಳೆತಾ ಇರುತ್ತೋ, ಈ ನಿಮ್ ಭೈರವಿಗೂ ನಿಮ್ಮೇಲೆ ಅಷ್ಟೇ. ಮಾರ್ಕೆಟಿಂಗ್ ಅವ್ರ ಕಾಲ್. ಭೈರವಿ ಅವರೇ, ಪ್ಲೀಸ್ ಕಂಟಿನ್ಯೂ ಮಾಡಿ. ಅದೇನೋ ಹೇಳ್ಬೇಕು ಅಂತ ಇದ್ರಲ್ವಾ? ಸಾರಿ ವಿರಾಟ್, ನಾನು ಏನೋ ಮಾತಾಡಕ್ ಹೋಗಿ ಏನೇನೋ ಹೇಳ್ತಿದ್ದೀನಿ. ಆಕ್ಚುಲಿ ನಾನು ಸುಳ್ಳು, ನೀವು ನಿಜಾನೇ ಹೇಳಕ್ ಹೊರಟಿದ್ರಿ, ಆದ್ರೆ ಈಗ ಮಾತು ಬದಲಾಯಿಸ್ತಾ ಇದ್ದೀರಾ. ಪ್ಲೀಸ್ ನಿಜ ಹೇಳಿ ಭೈರವಿ ಅವರೇ, ನಿಮ್ಗೆ ನನ್ ಮೇಲೆ ಇದೇ ಸರಿಯಾದ ಸಮಯ. ನನ್ನ ಪ್ರೀತಿನ ನಾನು ಹೇಳ್ಕೊಂಡ್ಬಿಡ್ತೀನಿ.